ಬರ್ತಾ ಇರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್. ನಾನು ಆಗ್ಲೇ ಮೆನ್ಷನ್ ಮಾಡ್ತಿದ್ದೆ, ರಾಮನಗರ ಗ್ಯಾರಂಟಿ ಅಲ್ಲಿ ಪ್ರತಿಭಟನೆ ಆಗುತ್ತೆ, ಹುಷಾರು ಬೆಂಗಳೂರು ಮೈಸೂರು ಓಡಾಡೋರು ಅಂತ. ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್. ಈಗಲೇ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಏನಾದ್ರೂ ತಡರಾತ್ರಿ ಹೋಗಬೇಕು ಬೆಂಗಳೂರು ಕಡೆ ಮತ್ತು ಮೈಸೂರು ಕಡೆ ಅನ್ಕೊಂಡಿದ್ರೆ ಪ್ಲೀಸ್ ಟೇಕ್ ಇನ್ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ. ಬೇರೆ ಬೇರೆ ರೂಟ್ಸ್ಗಳಿಗೆ ಹೋಗಿ. ರಾಮನಗರ ಹತ್ರ ರಸ್ತೆ ತಡೆ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಕನಕಪುರದಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇನ್ನು ರಾಮನಗರ ಕೂಡ ಬೆಂಕಿ ಹಚ್ಚಿ ಅಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್. ಬ್ರೇಕಿಂಗ್ ನ್ಯೂಸ್. ಎಸ್, ಎಲ್ಲ ಬೆಳವಣಿಗೆಗಳ ಮಧ್ಯೆ ನಾನು ಹೋಲ್ಡ್ ಮಾಡಿದ್ದೆ. ದೊರೆರಾಜ್ ಅವರು ಮಾತಾಡ್ತಾ ಇದ್ರು. ಸರ್, ಬಹಳ ಪ್ರಮುಖವಾಗಿ 120B ಅನ್ನೋದೇ ದೊಡ್ಡ ಅಸ್ತ್ರ ಆಯ್ತಾ ಸರ್ ಈಗ ಇಡಿ ಅಧಿಕಾರಿಗಳಿಗೆ? ಹೌದು ನಾಗರಾಜಿ, ಭಾರತೀಯ ದಂಡ ಸಂಹಿತೆಯ ಕಲಂ 120B ಇದೆಯಲ್ಲ, ಅದು ಅಪರಾಧಿಕ ಪಿತೂರಿ ಅನ್ನತಕ್ಕಂಥ ವಿವರಣೆಯನ್ನ ಕೊಡುತ್ತೆ. ಈಗ ನೇರವಾಗಿ ಇವರ ಮೇಲೆ ಬೇರೆ ಬೇರೆ ವಿಚಾರಗಳನ್ನ ಸಾಬೀತು ಮಾಡೋದಕ್ಕೆ ನೇರ ಸಾಕ್ಷ್ಯಗಳು ಇಲ್ಲದೆ ಇದ್ರೂ ಸಹ ಈ ಪಿತೂರಿ ಅನ್ನತಕ್ಕಂತ ಕಲಂನ ಅಡಿಯಲ್ಲಿ ಇವರನ್ನ ಪ್ರಕರಣದಲ್ಲಿ ಸಿಲುಕಿಸಕ್ಕೆ ಅದೇ ಮೇನ್ ಅಸ್ತ್ರ ಆಯ್ತು ಅರೆಸ್ಟ್ ಮಾಡೋದಕ್ಕೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾಳೆ ಮೌರ್ಯ ಸರ್ಕಲ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ. ಈ ಕ್ಷಣ ಬರ್ತಿರುವಂತಹ ಅಪ್ಡೇಟೆಡ್ ಕ್ಷಣ ಕ್ಷಣಕ್ಕೂ ಬ್ರೇಕಿಂಗ್ ನ್ಯೂಸ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ಮಾತುಕತೆ ನಡುವೆ. ನಾಳೆ ಕಾಂಗ್ರೆಸ್ನಿಂದ ಮೌರ್ಯ ಸರ್ಕಲ್ ನಲ್ಲಿ ರಾಜ್ಯವ್ಯಾಪಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ರಾಮನಗರದಲ್ಲಿ ಈಗಾಗಲೇ ಪ್ರತಿಭಟನೆ ಕಾವು ಶುರುವಾಗಿ ಹೋಗಿದೆ. ಕನಕಪುರದಲ್ಲೂ ಕೂಡ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್ ಆಗಿದೆ. ಕಾಂಗ್ರೆಸ್ನಿಂದ ಬೆಂಗಳೂರಿನಲ್ಲಿ ನಾಳೆ ಮೌರ್ಯ ಸರ್ಕಲ್ ನಲ್ಲಿ ಪ್ರತಿಭಟನೆ. ರಾಜ್ಯವ್ಯಾಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ರಾಜಕೀಯ ಪ್ರೇರಿತ ಇದು. ಬಿಜೆಪಿಯವರು ಮಾಡ್ತಿರುವಂತಹ ಹುನ್ನಾರ ಇದು. ಹಾಗಾಗಿ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಅಫ್ಕೋರ್ಸ್ ಒಂದು ಎಮೋಷನಲ್ ಕನೆಕ್ಟ್, ಪ್ರತಿಭಟನೆ ಮಾಡ್ತಾರೆ ದೊರೆ ಸರ್, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ. ಮಗದೊಂದು ಕಡೆ ಕಾನೂನಿನ ಈ ಕುಣಿಕೆ ಇದೆಯಾ, ಇದರಿಂದ ಸೋ ಕಾನ್ಫಿಡೆಂಟ್ ಆಗಿ ಡಿ.ಕೆ. ಶಿವಕುಮಾರ್ ಯಾವಾಗಲೂ ಹೇಳ್ತಿದ್ದು ನಾನು ತಪ್ಪು ಮಾಡಿಲ್ಲ, ನಾನು ಇದನ್ನು ಫೇಸ್ ಮಾಡ್ತೀನಿ ಅಂತ.